ಗುರುಜಿ, ಈಗ ಪಂಚಾಂಗ ಶ್ರವಣ ಮಾಡೋದಾ? ಖಂಡಿತಮ್ಮ. ಭಗವತಿ ಶ್ರೀ ರಾಜರಾಜೇಶ್ವರಿ ಕಲ್ಯಾಣಾದ್ಭುತಗಾತ್ರಾಯತ್ ಕಾಮಿದಹಾರ್ಥಪ್ರದಾಯಿಂ ಶ್ರೀಮದ್ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ. ನಿರಂಜನಾಯ ವಿದ್ಮಹೇ ನಿರಾಭಾಸಾಯ ಧೀಮಹಿ ತನ್ನ ಶ್ರೀನಿವಾಸ ಪ್ರಚೋದಯಾತ್. ವೆಂಕಟೇಶೋ ವಾಸುದೇವೋ ಪ್ರದ್ಯುಮ್ನೋ ವಿಕ್ರಮಃ ಸಂಕರ್ಷಣ ನಿರುದ್ಧಶ್ಚ ಶೇಷಾದ್ರಿಪತಿರೇವ ಚ. ವೆಂಕಟಾಚಲಪದ್ಮನಾಭೋ ವಾಸುದೇವೋ ತ್ರಿವಿಕ್ರಮಃ. ಗೋವಿಂದ. ಶ್ರೀ ಹೇ ವಿಳಂಬಿನಾಮ ಸಂವತ್ಸರೆ ಉತ್ತರಾಯಣೆ ವಸಂತ ಋತು ಚೈತ್ರ ಮಾಸ ಕೃಷ್ಣಪಕ್ಷ 26/4/2017 ಬುಧವಾರ ಅಮಾವಾಸ್ಯೆ ಅಶ್ವಿನಿ ನಕ್ಷತ್ರ. ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಅಕ್ಷತ ತದಿಗೆ ಅಂತ ಹೇಳ್ತಾರೆ. ಜೊತೆಗೆ ಅಮಾವಾಸ್ಯೆ ಅಂತಕ್ಕಂಥದ್ದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಅಶ್ವಿನಿ ನಕ್ಷತ್ರದಲ್ಲಿ ಅಮಾವಾಸ್ಯೆ, ಅಶ್ವಿನಿ ಭರಣಿ ಇದೆರಡೂ ಬಹಳ ವಿಶೇಷ. ಅದರಲ್ಲೂ ಈ ನಕ್ಷತ್ರಕ್ಕೆ ಸಂಬಂಧಪಟ್ಟಂಗೆ ಬುಧವಾರ ಇವತ್ತು ಅಮಾವಾಸ್ಯೆ ಆದ್ದರಿಂದ ಕೃಷ್ಣ ಪಕ್ಷದ ಅಮಾವಾಸ್ಯೆ ಇವತ್ತು ಕತ್ತಲಿರ್ತಕ್ಕಂತಹ ದಿನವೇ. ಆದರೂ ಕೆಲವೊಂದು ರಾಶಿ ನಕ್ಷತ್ರಗಳಲ್ಲಿ ಒಂದಿಷ್ಟು ಲಾಭವಿದೆ. ಅಶ್ವಿನಿ ನಕ್ಷತ್ರ ಇವತ್ತು ರಾಶಿ ನಕ್ಷತ್ರಚಾರ ಪ್ರಕಾರ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಆದರೆ ಅಮಾವಾಸ್ಯೆ ಪೌರ್ಣಮಿ ಬಂದಾಗ ಕೆಲವೊಂದು ವಾಸ್ತುಗೃಹಗಳಲ್ಲಿ ತಮಗೆ ಅರಿವಿಲ್ಲದಂತಹ ಕೆಲವು ಸಮಸ್ಯೆಗಳನ್ನು ನಾವು ಅನುಭವಿಸ್ತಾ ಇರ್ತೀವಿ. ಇದು ವಾಸ್ತುಗೃಹದಲ್ಲಿರ್ತಕ್ಕಂತಹ ದೋಷನ ಅಥವಾ ನಕ್ಷತ್ರದಲ್ಲಿ ದೋಷನ ಅಥವಾ ವ್ಯಕ್ತಿಗಳಿಗೆ ಬೇರೇನಾದರೂ ಗ್ರಹಗತಿಗಳಲ್ಲಾಗುವಂಥ ವ್ಯತ್ಯಾಸನ, ಈ ಒಂದು ಸಂದೇಹ ಸಂಶಯ ಸಾಕಷ್ಟು ಜನಗಳಲ್ಲಿ ಮನೆ ಮಾತಾಗಿದೆ. ಅಮಾವಾಸ್ಯೆ ಬಂತು ಪೌರ್ಣಮಿ ಬಂತು ಅಂದರೆ ಮನೆಗಳಲ್ಲಿ ವ್ಯಾಜ್ಯ ಶುರು, ಗಲಾಟೆ ಶುರು, ಒಬ್ರಿಗೊಬ್ಬರು ಮನಸ್ತಾಪ ಶುರು. ಆದರೆ ಮನಸ್ತಾಪ ಯಾವುದರಿಂದ ಬರ್ತಿದೆ, ಯಾತಕ್ಕಾಗಿ ಆಗ್ತಾ ಇದೆ, ಇದು ಯಾವುದೂ ಸಹಿತ ಅರ್ಥವೇ ಆಗೋದಿಲ್ಲ. ಆದರೆ ಸಮಸ್ಯೆ ಮಾತ್ರ ಕಟ್ಟಿಟ್ಟ ಬುತ್ತಿ. ಇದು ಸಾಕಷ್ಟು ಜನ ಮನೆಗಳಲ್ಲಿದೆ. ಆಫೀಸುಗಳಲ್ಲಿ ನೋಡಿ, ಉದ್ಯೋಗ ಮಾಡುವ ಕ್ಷೇತ್ರದಲ್ಲಿ ನೋಡಿ, ಅಥವಾ ಪ್ರಗತಿಯತ್ತ ನೀವು ನಡಿಬೇಕಾದರೆ ಅಲ್ಲಾಗುವಂಥ ಅವಘಡಗಳನ್ನು ನೋಡಿ, ವಾಹನಗಳು ಚಲಿಸುವಾಗ ಅಮಾವಾಸ್ಯೆ ಹತ್ತಿರ ಬಂತು ಅಂದರೆ ಕೆಲವೊಂದು ರಸ್ತೆಗಳಲ್ಲಿ ಕಟ್ಟಿಟ್ಟ ಬುತ್ತಿ ಅಲ್ಲಿ ಆಕ್ಸಿಡೆಂಟ್ ಆಗದೆ ಆಗುತ್ತೆ. ಕೆಲವೊಂದು ಮಾರ್ಗಗಳಲ್ಲಿ ಅದಕ್ಕೆ ಮನೆಯಲ್ಲಿ ಹಿರಿಯರು ಹೇಳ್ತಾರೆ ಅಮಾವಾಸ್ಯೆ ಪೌರ್ಣಮಿ ಬಂದರೆ ಪ್ರಯಾಣ ಮಾಡಬೇಡಿ. ಇನ್ನು ಕೆಲವರು ಹೇಳ್ತಾರೆ ಈ ರಸ್ತೆಯಲ್ಲಿ ಪ್ರಯಾಣವೇ ಬೇಡ. ಯಾಕೆಂದರೆ ರಸ್ತೆಗಳಲ್ಲಾಗಲಿ ಕೆಲವೊಂದು ಕಡೆ ರಾವು ಹೊಡೆಯುವಂಥದ್ದು ಅಂತ ಹೇಳ್ತಾರೆ. ಕೆಲವೊಂದು ಕಡೆ ಕೆಲವು ದೋಷಗಳಿರುತ್ತೆ, ಕೆಲವು ಅಕಾಲ ಮೃತ್ಯುವಿಗೆ ಈಡಾಗಿರ್ತಕ್ಕಂತಹ ಆತ್ಮಗಳಿರುತ್ತೆ. ಅಕಾಲ ಮೃತ್ಯುವಿಗೆ ಈಡಾದಂತಹ ಆತ್ಮಗಳು ಕೆಲವೊಂದು ರಸ್ತೆಗಳಲ್ಲಿ ಕೆಲವೊಂದು ಮಾರ್ಗಗಳಲ್ಲಿ ಎಲ್ಲಿ ಆಕ್ಸಿಡೆಂಟ್ಸ್ ಆಗುತ್ತೋ ಆಯಾ ಸ್ಥಳಗಳಲ್ಲಿ ಅಲ್ಲೂ ಮತ್ತೊಂದು ಸಮಸ್ಯೆ ಉದ್ಭವಿಸ್ತಾ ಇರುತ್ತೆ. ಇದು ಆನಂದ್ ಗುರುಜಿ ನಿಮಗೆ ಬಯಡಿಸ್ತಾ ಇರ್ತಕ್ಕಂಥದ್ದಲ್ಲ, ಅನ್ಯತಾ ಭಾವಿಸಬೇಡಿ. ಇದು ನಡೀತಾ ಇರ್ತಕ್ಕಂಥದ್ದು. ಎಷ್ಟೋ ಜನಗಳ ಮಾತಲ್ಲಿ ನಾವು ಕೇಳಿದ್ದೀವಿ, ಅಮಾವಾಸ್ಯೆ ಪೌರ್ಣಮಿ ಬಂತು ಅಂದರೆ ಈ ಸರ್ಕಲಲ್ಲಿ ಅಥವಾ ಈ ರಸ್ತೆಯಲ್ಲಿ ಇಂಥ ಭಾಗದಲ್ಲಿ ಇಂಥ ಒಂದು ವೃಕ್ಷದಲ್ಲಿ ಆ ವೃಕ್ಷದ ಮುಂಭಾಗದಲ್ಲಿ ನಡೆಯುತ್ತೆ ಆಕ್ಸಿಡೆಂಟು ಅಂತ ಹೇಳ್ತಾರೆ. ಇದು ನಾವು ಕೇಳಿದ್ದೀವಿ, ನೀವು ಕೇಳ್ತಾ ಇದ್ದೀರಿ. ಇನ್ನೆಷ್ಟೋ ಮನೆಗಳಲ್ಲಿ ಅಮಾವಾಸ್ಯೆ ಬಂತು ಅಂದರೆ ಮುಗೀತು, ಏನೋ ಒಂದು ಸಮಸ್ಯೆ ಕಾದಿದೆ ನಮಗೆ ಅಂತ. ಕೆಲವರು ಅಮಾವಾಸ್ಯೆ ಪೌರ್ಣಮಿ ಅಂದರೆ ಬೆಚ್ಚಿ ಬೀಳ್ತಾರೆ. ಅಪ್ಪ ನಾಳಿದ್ದು ಅಮಾವಾಸ್ಯೆ ಅಂದರೆ ಇವತ್ತಿನಿಂದನೇ ಬಾಯಿ ಮುಚ್ಕೊಂಡಿರೋಣ, ಮನೇಲಿ ಮಾತಾಡೋದಿಲ್ಲ. ಕಾಫಿ ಲೋಟ ತೊಗೊಂಡು ಅಲ್ಲಿಡು, ಆಗಿರೋ ಅಡುಗೆ ತೊಗೊಂಡು ತಟ್ಟೆ ಬಡಿಸು, ಕೈ ತೊಳ್ಕೊಂಡು ಈ ಕಡೆ ಬಾ, ಆ ಕೈ ತೊಳ್ಕೊಂಡು ಸುಮ್ಮನೆ ಈ ಕಡೆ ಬರೋಷ್ಟೊಳಗೆ ಅಲ್ಲಿ ಶುರು ವ್ಯಾಜ್ಯ. ಗ್ರೀನ್ ರೈಸ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ, ಕಾಳುಮೆಣಸು, ಜೀರಿಗೆ, ಲವಂಗ, ಚಕ್ಕೆ, ಅನಾನಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ, ಉಪ್ಪು, ಅನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ ಏನು? ನಾನಾದ್ರೂ ಏನತ್ತೆ? ಅವಳ ಹತ್ರ ಬಂದು ನೀನು ಸೋಲೋದು ಬೇಡ, ನಾನೇ ಸೋಲ್ತೀನಿ, ನೀನು ನಮ್ಮ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋಬೇಕಾ? ಹಾಗೆಲ್ಲ ಅಳಿ ಅಂದ್ರೆ ಸಂಸಾರ ಅಂದಮೇಲೆ ಇಂಥದೆಲ್ಲ ಏನಾದ್ರೂ ಒಂದು ಇದ್ದೇ ಇರುತ್ತೆ. ಹೋರಾಟ ಮಾಡಿದ್ಲು. ಮಧುವಂತೆ ಅಕ್ಕನ ನ್ಯಾಯ ಸಿಗುವವರೆಗೂ ನನ್ನ ಮದ್ವೆನೆ ಮಾಡ್ಕೊಳ್ಳಲ್ಲ ಅಂತ ಪಣ ತೊಟ್ಟು ಕೂತಿದ್ಲು. ನಿನ್ನ ಪ್ರಾಣನೇ ಇಟ್ಕೊಂಡಿದ್ಲು ಕಣೆ ಅಕ್ಕ.
ಅವಳು ಮೈ ಮೇಲೆ ನೀನು ಸೇರ್ಕೊಂಡು ಅವಳ ಸಂಸಾರನ ಹಾಳು ಮಾಡ್ತಿದ್ಯಲ್ಲೇ. ಇದ್ಯಾವುದಪ್ಪ ಹೊಸ ನಂಬರಿಂದ ಫೋನ್ ಬತ್ತದೆ. ಆ ಫೋಟೋ ತಗೊಂಡವೇನಾದ್ರು ಬೇರೆ ನಂಬರಿಂದ ಮಾಡಿರ್ಬೋದಾ? ತೊಂದರೆ ಇಲ್ಲ, ಎತ್ತು ಬಿಡು. ಹಲೋ, ಏಯ್ ಪಟ್ಟಾಪಟ್ಟಿ ಚಡ್ಡಿ ಬನಿಯನ್ ಏನೋ ಮಾಡ್ತಾ ಇದ್ಯಾ? ಶಿವನೇ ಶಂಭುಲಿಂಗ, ನಿನ್ ಜೊತೆಗೆ ಮಾತಾಡ್ದವನೇಲಪ್ಪ. ಅಲ್ಲ ಶಿವ, ಯಾಕೆ ಹಿಂಗ್ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ? ಏಯ್ ವಾಯ್ಸ್